ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡೆಯ. ಕೊರಟಗೆರೆ ಪಟ್ಟಣದ ಗುಂಡಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿನ್ನೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ದತ್ತಾಂಶ ಸಂಗ್ರಹಣಾ ಕಾರ್ಯಕ್ಕೆ ತಹಶೀಲ್ದಾರ್ ಮಂಜುನಾಥ್ ಚಾಲನೆ ನೀಡಿದರು. ಗಣತಿ ಸಂಗ್ರಹ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ತಹಶೀಲ್ದಾರ್ ಮಂಜುನಾಥ್ ಅವರು, ಭಾರತದ ಸಂವಿಧಾನ ಆಶಯ ಸಮಾನತೆಯ ತತ್ವದ ಆಧಾರದ ಮೇಲೆ ಜಾತಿ ಜನಗಣತಿಯನ್ನ ನಿವೃತ್ತ ನ್ಯಾಯಮೂರ್ತಿ ಎಚ್ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ 2025ರ ಮೊದಲ ಹಂತದ ಸಮೀಕ್ಷೆ ಮೇ 5ರಿಂದ 17ರವರೆಗೆ ನಡೆಯಲಿದೆ. ಒಳ ಮೀಸಲಾತಿ ಜಾರಿಗೆ ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಉಪಜಾತಿಗಳ ಬಗ್ಗೆ 8 ಜಿಲ್ಲೆಗಳಲ್ಲಿ ಗೊಂದಲ ಉಂಟು ಮಾಡಿದೆ. ಹಾಗಾಗಿ ಪರಿಶಿಷ್ಟ ಜಾತಿಯಲ್ಲಿನ 101 ಜಾತಿಗಳ ದತ್ತಾಂಶ ಸಂಗ್ರಹಣೆ ಮಾಡಲಾಗುತ್ತಿದೆ. ಪರಿಶಿಷ್ಟ ಪಂಗಡ ವ್ಯಾಪ್ತಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಮೀಕ್ಷೆ ನಡೆಸಲು ಕ್ರಮ ವಹಿಸಲಾಗಿದೆ. ದತ್ತಾಂಶ ಸಂಗ್ರಹಣೆ ಕಾರ್ಯವು ಒಳ ಮೀಸಲಾತಿ ಜಾರಿಗೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ದತ್ತಾಂಶ ಸಂಗ್ರಹಣೆಯ ವರದಿಯನ್ನ ಪ್ರತಿನಿತ್ಯ ಕಡ್ಡಾಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡುವಂತೆ ಶಿಕ್ಷಕರಿಗೆ ಸೂಚನೆ ನೀಡಿದರು. ಕೊರಟಗೆರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮನೆಯಿಂದ ಸಮೀಕ್ಷೆ ಆರಂಭವಾಯಿತು. ಈ ವೇಳೆ ನಿವೃತ್ತ ಐಪಿಎಸ್ ಅಧಿಕಾರಿ ಅನಿಲ್ ಕುಮಾರ್, ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ನಾಗಣ್ಣ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಅನಿತಾ, ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಹೇಮಲತಾ, ಜಯರಾಮಣ್ಣ, ವೀರಕಾತಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಸ್ಟಿಸ್ ಡಾಕ್ಟರ್ ಎಚ್ ಎನ್ ನಾಗಮೋಹನ್ ದಾಸ್ ಸಾಹೇಬರ ಒಂದು ಆಯೋಗದ ಶಿಫಾರಸ್ಸಿನನ್ವಯ ಘನ ಸರ್ಕಾರ ಹಾಗೂ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಇಂದು ಕೊರಟಗೆರೆ ತಾಲೂಕಿನಲ್ಲಿ ಉಪವರ್ಗಗಳ ಜಾತಿ ಸಮೀಕ್ಷೆಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಅದು ವಾರ್ಡ್ ನಂಬರ್ 3ರಲ್ಲಿ ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಅನಿತಾ ಅವರ ಮನೆಯಿಂದನೇ ಪ್ರಾರಂಭ ಆಗಿರುವುದು ಕೂಡ ಒಂದು ವಿಶೇಷ ಸಂದರ್ಭ. ಈ ಒಂದು ಕಾರ್ಯಕ್ಕೋಸ್ಕರ ಬಹುಕೋಟಿ ಜನರ ಒಂದು ಆಶಯ ಇತ್ತು. ಜಾತಿಯಲ್ಲಿ ಉಪವರ್ಗಗಳ ಒಂದು ಸಮೀಕ್ಷೆ ಆಗಬೇಕು ಅಂತೇಳಿ ಅದನ್ನು ಈಗಾಗಲೇ ನಾವು ಕೊರಟಗೆರೆ ತಾಲೂಕಿನಾದ್ಯಂತ ಹಾಗೂ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಗಣತಿದಾರರನ್ನ ಆಯ್ಕೆ ಮಾಡಿ ನೇಮಕ ಮಾಡಿ ಅವ್ರಿಗೆ ಈಗಾಗಲೇ ತರಬೇತಿಗಳನ್ನು ಕೊಟ್ಟು ಒಂದು ವಾರ್ಡ್ಗಳ ಮತದಾರ ಪಟ್ಟಿಯನ್ನು ಕೊಟ್ಟು ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಸರ್ವೆಯಿಂದ ವಂಚಿತ ಆಗಬಾರ್ದು ಅಂತೇಳಿ ಕೂಡ ಈಗಾಗಲೇ ನಾವು ಎಲ್ಲ ಗಣತಿದಾರರಿಗೆ ಮಾಹಿತಿಯನ್ನು ತಿಳಿಸಿದ್ದೀವಿ. ಅದೇ ರೀತಿಯಾಗಿ ಮುಖಂಡರಲ್ಲೂ ಕೂಡ ಏನು ಕೇಳ್ಕೊಳ್ಳೋದಂದರೆ, ನಮ್ಮ ಗಣತಿದಾರರು ಸಮೀಕ್ಷೆ ಮಾಡಲು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ವಾಲಂಟಿಯರ್ಸ್ ಆಗಿರ್ಬೋದು ಅಥವಾ ಆ ವಾರ್ಡಿನಲ್ಲಿ ಇರ್ತಕ್ಕಂಥ ಮುಖಂಡರು ಜನರು ಯಾರು ಸ್ವಲ್ಪ ಜನ ವಿರೋಧಿಸ್ಬೋದು ಅಂಥದ್ದನ್ನು ಸುಮೋಟೋ ಆಗಿ ಮಾಹಿತಿಯನ್ನು ಕೊಡೋದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಈಗಾಗಲೇ ಕರೆಯನ್ನು ಕೊಟ್ಟಿದ್ದೀವಿ. ಹಾಗೂ ಈ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಹಾಗೂ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲೂ ಕೂಡ ಈಗಾಗಲೇ ಮಾಹಿತಿಯನ್ನು ಜಿಂಗಲ್ಸ್ಗಳ ಮೂಲಕ ಏನು ಅವೇರ್ನೆಸ್ ಮೂಡಿಸೋದು ಕೂಡ ಈ ಕಾರ್ಯಕ್ರಮ ಆಗಿದೆ. ಮಾಧ್ಯಮದವರ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಇದು ಅತ್ಯಂತ ವಿಶೇಷ ಸಂದರ್ಭ. ನಮ್ಮ ಸಂವಿಧಾನದ ಅನುಚ್ಛೇದ 15ರ ಅಡಿಯಲ್ಲಿ ಏನು ತಾರತಮ್ಯ ಮಾಡಬಾರ್ದು ಅಂತಿದೆ, ಅದಕ್ಕೋಸ್ಕರ ಏನು ಒಂದು ವರ್ಗದಲ್ಲಿ ಅವಕಾಶಗಳಿಂದ ವಂಚಿತರಾಗ್ತಾಯಿದ್ರು ಅಂಥದ್ರ ಬಗ್ಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಹಾಗೂ ಔದ್ಯೋಗಿಕ ಅಂದರೆ ಎಂಪ್ಲಾಯ್ಮೆಂಟ್ ಪ್ರಾತಿನಿಧ್ಯತೆಯ ಒಂದು ಸಮೀಕ್ಷೆಯನ್ನು ಸರ್ಕಾರ ಮಾಡ್ತಾ ಇದೆ. ಸೊ ಅದನ್ನು ನಾವು ಎಲ್ಲ ಸರ್ಕಾರದ ಇಲಾಖೆಗಳ ಅಧಿಕಾರಿಗಳಾಗಿರ್ಬೋದು ಹಾಗೂ ನಮ್ಮ ಸಾರ್ವಜನಿಕರಾಗಿರ್ಬೋದು ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಮಾಧ್ಯಮದವರು ಕೂಡ ಈ ಒಂದು ಸರ್ವೆ ಕಾರ್ಯಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಕೋರ್ಕೊಳ್ತೀವಿ. ಏನು ಈ ಜಾತಿ ಸಮೀಕ್ಷೆ ನಡೀತಾ ಇದೆ,
ಈ ಸಮೀಕ್ಷೆಗೆ ಎಲ್ಲರೂ ಸಹ ಒಟ್ಟಿಗೆ ಸೇರಿ ಸಹಕಾರ ಕೊಡಬೇಕು. ಏನು 101 ಉಪಜಾತಿಗಳಿದ್ವು, ಆ ಜಾತಿಗಳಲ್ಲಿ ಯಾರಿಗೂ ನಷ್ಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ನಮ್ಮ ಸರ್ಕಾರವು ಜಾತಿ ಗಣತಿ ಬಗ್ಗೆ ಆಯೋಜನೆಯನ್ನು ಆಯೋಜಿಸಿದ್ದು, ಎಲ್ಲರೂ ಅವರ ಮೂಲ ಜಾತಿ ಯಾವುದಿದೆ ಅಂತ ಹೇಳ್ಬಿಟ್ಟು ಅವರು ಸ್ಪಷ್ಟವಾಗಿ ಯಾವ ಜಾತಿ ಇರುತ್ತೋ ಆ ಜಾತಿನ ಸ್ಪಷ್ಟವಾಗಿ 61ನೇ ಕಾಲಮ್ನಲ್ಲಿ ಬರೆಸ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಎಲ್ಲರೂ ಇದಕ್ಕೆ ಸಹಕರಿಸಿ ಯಾವುದೇ ಜಾತಿಗೂ ಅನ್ಯಾಯ ಆಗದೇ ಇರೋ ಹಾಗೆ, ಅವರಿಗೆ ನಷ್ಟ ಆಗದೇ ಇರೋ ಹಾಗೆ ಆ ಕಾಲಮನ್ನು ಅವರಿಗೆ ಜಾತಿ ಬಗ್ಗೆ ಅರಿವನ್ನು ಮೂಡಿಸಿ ಆ ಕಾಲಮನ್ನು ಫಿಲ್ ಮಾಡ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಥಳೀಯವಾಗಿ ನಮ್ಮ ಸಹಕಾರ ಇದ್ದೇ ಇರುತ್ತೆ. ನಿಮ್ಗೆ ಯಾವುದೇ ಬೂತಲ್ಲಿ ಏನಾದರೂ ತೊಂದರೆ ಆದರೆ ನಾವು 4-5 ಜನ ತಂಡ ಮಾಡ್ಕೊಂಡಿದ್ದೀವಿ. ನಮ್ಮ ಸಾಹೇಬರು ಅನಿಲ್ ಕುಮಾರ್ ಸರ್ ಇರ್ತಾರೆ, ಅವ್ರ ನಂಬರ್ಗಳು ಫೋನ್ ಮಾಡೋದು. ಆ ಸ್ಥಳೀಯವಾದಂಥ ಸಮಸ್ಯೆ ಏನಿದ್ರು ನಿಮ್ಮೊಟ್ಟು ಬಗೆಹರಿಸಿ ಈ ಸಮಸ್ಯೆನ ಸಂಪೂರ್ಣವಾಗಿ ನನ್ನ ವೈಯಕ್ತಿಕ ನನ್ನ ಜನಾಂಗದ ಒಂದು ಅಭಿವೃದ್ಧಿಗೆ ಮುಂದಿನ ದೂರದೃಷ್ಟಿಯಿಂದ ಈ ದತ್ತಾಂಶ ಸಂಗ್ರಹ ಭಾಳ ಅನುಕೂಲ ಆಗುತ್ತೆ. ನಿಮ್ಮಲ್ಲಿ ನಾವು ಬೇಡ್ಕೊಂತ ಇದ್ದೀವಿ, ದಯಮಾಡಿ ಏನಾದರೂ ಮಾಡಿ ಒಂದು ಮನೆಯೂ ಕೈ ಬಿಡ್ದಂಗೆ ಶ್ರಮವಹಿಸುವಂತ ಸಹಕರಿಸಿ ಅಂತ ಕೇಳ್ತಾ, ಏನಿಲ್ಲ ಒಂದೆರಡು ಮಾತನ್ನು ಹಂಚ್ಕೊಳ್ಳೋದಕ್ಕೆ ನಿಖರವಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ಯಾವ್ಯಾವ ಉಪಜಾತಿಗಳಲ್ಲಿ ಯಾರ್ಯಾರಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲದೇ ಇರೋದಕ್ಕೋಸ್ಕರನೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ಆಯೋಗ ರಚನೆ ಮಾಡಿ ಅದರ ಮುಖಾಂತರ ಈ ಒಂದು ಜಾತಿ ಗಣತಿ ನಡೀತಾ ಇರೋದು. ಅದರಲ್ಲೂ ಮುಖ್ಯವಾಗಿ ಏನಂತ ಹೇಳಿದ್ರೆ, ಪರಿಶಿಷ್ಟ ಜಾತಿಯಲ್ಲಿ AK, AD, AA ಅಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಏನು 3 ಜಾತಿಗಳ ಸಮೂಹ ಇದೆ. ಅದರಲ್ಲಿ ಏನಿವಾಗ ವಲಯ ಅಂತ ಹೇಳ್ತಾರೆ ಅವರು ಕೂಡ ಸೇರಿದ್ದಾರೆ ಕೆಲವು ಭಾಗಗಳಲ್ಲಿ. ಕೆಲವು ಭಾಗಗಳಲ್ಲಿ ಮಾದಿಗರು ಏನಿದ್ದಾರೆ ಅವರು ಕೂಡ AK ಅಂತ ಬರುತ್ತಾರೆ, ಕೆಲವರು AD ಅಂತ ಬರ್ತಾರೆ. ಆ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೋಸ್ಕರವೇ ಇವತ್ತು ಈ ಜಾತಿ ಗಣತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಈಗ ಯಾರಾದರೂ ಉದಾಹರಣೆಗೆ AK ಅಂತ ಹೇಳಿದ್ರೆ ನೀವು ಅವ್ರಿಗೆ ಸ್ಪಷ್ಟವಾಗಿ ಕೇಳಬೇಕು. AK ಅಂದರೆ ಯಾವುದೋ ಮಾದಿಗನ ವಲಯನ ಅಂತಕ್ಕಂಥದ್ದನ್ನು ಕೇಳಲೇಬೇಕು. ಅಥವಾ ಅವ್ರ ಉಪಜಾತಿ ಏನಿದೆ ಅದನ್ನು ಕೇಳಿಬಿಟ್ಟು ನೀವು ಕರೆಕ್ಟಾಗಿ ಬರೀತಕ್ಕಂಥ ಕೆಲಸವನ್ನು ಮಾಡಬೇಕು. ಅಷ್ಟಕ್ಕೆ ಈ ಮುಖ್ಯ ಉದ್ದೇಶ ಜಾತಿ ಗಣತಿ ಇದಾಗ್ತಾ ಇರೋದೇ ಅದು ಮೂರು ಜಾತಿಗಳ ಏನೋ ಗೊಂದಲ ಇದೆ. ಆ ಗೊಂದಲ ನಿವಾರಣೆ ಮಾಡಲಿಕ್ಕೋಸ್ಕರವೇ ಅದು ಆಗ್ತಾ ಇರೋದು. ಆದ್ದರಿಂದ ಅದನ್ನು ಸ್ವಲ್ಪ ನೀವೆಲ್ಲ ಎಚ್ಚರ ಇರಬೇಕು. ಆದಿ ಆಂಧ್ರ ಅಂತ ಹೇಳಿದ್ರೆ ಯಾವ ಆದಿ ಆಂಧ್ರದಲ್ಲಿ ಉಪಜಾತಿ ಯಾವುದು ಅಂತಕ್ಕಂಥದ್ದನ್ನು ಕೇಳ್ತಕ್ಕಂಥ ಕೆಲಸ ನಿಮ್ಮ ಜವಾಬ್ದಾರಿ. ಇಲ್ಲೇ ಅಂದರೆ ಮತ್ತೆ ತಿರುಗಿ ಅವರು ಅದೇ AK, AD, AA ಅಂತ ಹೇಳಿ ಬರ್ಸಿದ್ರೆ ಮತ್ತೆ ಆ ಗೊಂದಲ ಅದೇ ರೀತಿ ಮುಂದುವರಿಯುತ್ತೆ. ಆ ಗೊಂದಲವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಈ ಜಾತಿ ಗಣತಿ ಮಾಡ್ತಾರೆ. ಅದು ತಮ್ಮ ಗಮನದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ಡಾಕ್ಟರ್ ಜಿ ಪರಮೇಶ್ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಈ ಸೆನ್ಸಸ್ ಎಷ್ಟು ಅವಶ್ಯಕತೆ ಇದೆ, ನೀವೆಲ್ಲ ಕೂಡ ಇವತ್ತೇನೋ ಸಿದ್ದರಾಮಯ್ಯವರು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಒಳ ಮೀಸಲಾತಿಯ ಗಣತಿಗೆ ಒತ್ತು ಬಿಡ್ತಕ್ಕಂಥದ್ದು ಅವಕಾಶ. ನಾನು ಕೂಡ ಅವರಿಗೆ ವೈಯಕ್ತಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಪ್ಪ, ನಾನು ಒಳ ಮೀಸಲಾತಿಯ ಹೋರಾಟ ಶುರುವಾಗಿಂದ ನಾನು ಆ ಸಮುದಾಯದ ಜೊತೆ ನಾನು ಇದ್ದೇನೆ. ಆ ಹೋರಾಟಗಾರರು ಏನಿದ್ರು ತುಮಕೂರಲ್ಲಿ ಅವ್ರ ಜೊತೆ ನಾನು ಇವತ್ತುವರೆಗೂ ಅವ್ರ ಜೊತೆ ಇದ್ದೀನಿ. ಅವತ್ತಿಂದ ಇವತ್ತು ಇದ್ದೇನೆ. ಅವರೆಲ್ಲರೂ ಕೂಡ ಇದಾಗಲಿ ಎಲ್ಲೂ ಕೂಡ ಜಾತಿಯ ಏನಿವತ್ತು ನಮ್ಮ ಹೇಳಿದೀಗ ಅಣ್ಣ ಹೇಳಿದ್ರು ಆ ಥರ ಆ ಜಾತಿಯನ್ನು ನೀವೇ ಕೇಳಿ. ಅಕಸ್ಮಾತ್ ಏನೋ ಹೇಳೋದು ಆ ಜಾತಿನ ಹೇಳಿ, ಅದೇನೋ 61 ಹೇಳಿರಲ್ಲ ಕೇಳಿ, ತಪ್ಪೇನಾಗಲ್ಲ. ಅದೇನೋ ಅದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ, ಏನೋ ತೊಂದರೆ ಆಗೋದಿಲ್ಲ ಅಂತ. ಬಟ್ ಎಲ್ಲೂ ಕೂಡ ಒಬ್ಬರಿಗೆ ಅನ್ಯಾಯ ಆಗಬಾರ್ದು. ಯಾವುದೇ ಸಮುದಾಯದ ಸಂಖ್ಯೆಗಳು ಮಾತ್ರ ವ್ಯತ್ಯಾಸ ಬರಬಾರ್ದು. ಇವತ್ತು ಒಳ ಮೀಸಲಾತಿ ಕೊಡೋದ ಸಂಖ್ಯೆ ಮೇಲೇ ಅವ್ರಿಗೆ ಕೊಡ್ತಾರೆ. ಈಗ ಹಲವಾರು ದಶಕಗಳಿಂದ ಅವರಿಗೆ, ಈಗ ನಾನು ಅವ್ರ ಜೊತೆ ಹುಟ್ಟಿ ಬೆಳೆದಿದ್ದೀನಿ. ನಾನು ಬೇರೆ ಸಮುದಾಯ ಇರ್ಬೋದು, ಬಟ್ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಅಲ್ಲೇ ಇದ್ದಾರೆ. ನನಗೆ ಗೊತ್ತು ಆ ಸಮುದಾಯ ಅಂದರೆ ಏನು, ಆ ಸಮುದಾಯಕ್ಕೆ ಯಾಕೆ ಬರಬೇಕು, ಏನು ಬರಬೇಕು, ಅದರ ಪರ ಇದ್ದವರೇ ನಾನು. ನನಗೂ ಕೂಡ ಸಂತೋಷ ಆಗಿದೆ. ಇವತ್ತು ಒಳ ಮೀಸಲಾತಿಗೆ ಸೆನ್ಸಸ್ ಆಗಿರೋದು ಭಾಳ ಸಂತೋಷ ಆಗಿದೆ. ಇವತ್ತು ಏನೋ ಒಂದು ನ್ಯಾಯ ಸಿಕ್ಕಲ್ಲಪ್ಪ ಅನ್ನೋದು ಆಗಿದೆ. ಅದರಿಂದ ಅದನ್ನು ಕೂಡ ಎಲ್ಲೂ ಮಿಸ್ ಆಗಬಾರ್ದು. ನಮ್ಮ ಕಡೆಯಿಂದ ಯಾವುದೇ ಕೂಡ ತೊಂದರೆ ಆಗೋ ರೀತಿಯಲ್ಲಿ ನೀವೆಲ್ಲ ಸಹಕರಿಸಿ ಒಳ್ಳೆಯ ದತ್ತಾಂಶವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಯಶಸ್ಸಾಗಲಿ. ನಿಮ್ಮ ಸಹಕಾರ ನಿಮ್ಗೆ ಎಲ್ಲೇ ಬೇಕು ನಮ್ಮ ಸಹಕಾರ ಕೇಳಿ ನಾನು ವ್ಯವಸ್ಥೆ ಮಾಡ್ತೇನೆ. ದಯಮಾಡಿ ನಿಮ್ಮೆಲ್ಲರೂ ಶುಭವಾಗಲಿ. ಓಬಳಾಪುರಂ ಮೈನಿಂಗ್ ಕಂಪನಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ನಾಂಪಲ್ಲಿ ಸಿಬಿಐ ನ್ಯಾಯಾಲಯ ಇಂದು ಅಂತಿಮ ತೀರ್ಪು ನೀಡಲಿದೆ. ಡಿಸೆಂಬರ್ 7, 2009ರಂದು ಆಂಧ್ರದ ಸಿಎಂ ಆಗಿದ್ದ ರೋಸಯ್ಯ ಆಂಧ್ರ ಕರ್ನಾಟಕ ಗಡಿಯಲ್ಲಿ ಓಬಳಾಪುರ ಮೈನಿಂಗ್ ಕಂಪನಿ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದೆ ಎಂದು ಆರೋಪಿಸಿ ಸಿಬಿಐಗೆ ದೂರು ಸಲ್ಲಿಸಿದ್ದರು. ಈ ಪ್ರಕರಣದಲ್ಲಿ ಓಬಳಾಪುರ ಮೈನಿಂಗ್ ಕಂಪನಿ ಎಂಡಿ ಬಿವಿ ಶ್ರೀನಿವಾಸ್ ರೆಡ್ಡಿ, ಜನಾರ್ದನ ರೆಡ್ಡಿ, ಮಾಜಿ ಸಚಿವೆ ಸಬಿತಾ ಮತ್ತು ಇತರ ಆರೋಪಿಗಳಿದ್ದಾರೆ. 14 ವರ್ಷಗಳ ಹಿಂದಿನ ಪ್ರಕರಣದ ತೀರ್ಪು ಇಂದು ಹೊರಬೀಳಲಿದೆ.
ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಸ್ಟಾರ್ ಸಿಂಗರ್ ಸೋನು ನಿಗಮ್ ಕೊನೆಗೂ ಕನ್ನಡಿಗರಿಗೆ ಕ್ಷಮೆಯಾಚಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಕ್ಷಮೆ ಇರಲಿ ಕರ್ನಾಟಕ, ನಿಮ್ಮ ಮೇಲೆ ನನಗೆ ಇರುವ ಪ್ರೀತಿ ನನ್ನ ಅಹಂಕಾರಕ್ಕಿಂತಲೂ ದೊಡ್ಡದು. ನಾನು ನಿಮ್ಮನ್ನ ಯಾವಾಗಲೂ ಪ್ರೀತಿಸುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ಸೋನು ಈ ಮೂಲಕ ಕನ್ನಡಿಗರಿಗೆ ಕ್ಷಮೆ ಕೇಳಿದ್ದಾರೆ. ಕನ್ನಡ ಚಿತ್ರರಂಗ ಅವರನ್ನ ಬ್ಯಾನ್ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿತ್ತು. ಮುಖ್ಯಮಂತ್ರಿಗಳ ಸಚಿವಾಲಯದ ಸಿಬ್ಬಂದಿ ವಿರುದ್ಧ ಅನೇಕ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಮೇಜರ್ ಸರ್ಜರಿ ಮಾಡಲಾಗಿದ್ದು 16 ಸಿಬ್ಬಂದಿಗಳಿಗೆ ಮೂಲ ಇಲಾಖೆಗೆ ತೆರಳುವಂತೆ ಸಿಎಂ ಉಪಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಸಚಿವಾಲಯದ ಸಿಬ್ಬಂದಿ ವಿರುದ್ಧ ಅನೇಕ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಮೇಜರ್ ಸರ್ಜರಿ ಮಾಡಲಾಗಿದ್ದು 16 ಸಿಬ್ಬಂದಿಗೆ ಮೂಲ ಇಲಾಖೆಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 9 ಸಿಬ್ಬಂದಿ ಮತ್ತು ಸಿಎಂ ಪರಿಹಾರ ನಿಧಿ ವಿಭಾಗದ 7 ಸಿಬ್ಬಂದಿಯನ್ನ ವರ್ಗಾವಣೆಗೊಳಿಸಿ ಸಿಎಂ ಉಪಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ. ಸಿಎಂ ಸಚಿವಾಲಯದಲ್ಲಿ ಅನ್ಯ ಸೇವೆಯ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಮಧು ಎನ್, ನಯನ ಕುಮಾರಿ ಬಿಎಲ್, ನವೀನ್ ಕುಮಾರ್, ಗೀತಾ ಎನ್, ಸವಿತಾ ಟಿಡಿ, ಪರಮೇಶ್ ಎಚ್ ಮತ್ತು ಗಂಗಾಧರ್ ಎನ್ಆರ್ ಅವರನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ. ಶೈಲಜಾ ಟಿಎಸ್, ಶ್ರೀಶೈಲ ಸಿ ಲಟ್ಟೆ, ರಾಮಯ್ಯ, ನವೀನ್ ಕುಮಾರ್, ಅನ್ನಪೂರ್ಣ, ರಮ್ಯಾ, ಉಷಾ, ಕುಮಾರಿ, ಖುಷೀದ್ ಮತ್ತು ರಿಯಾಜ್ ಅವರ ಗುತ್ತಿಗೆ ಆದೇಶ ರದ್ದುಗೊಳಿಸಲಾಗಿದೆ. ನಟ ನಿರ್ದೇಶಕ ಉಪೇಂದ್ರ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಬಳಿಕ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿದ್ದಾರೆ. ತಮ್ಮ ಆರೋಗ್ಯದ ಬಗ್ಗೆ ಅಭಿಮಾನಿಗಳಿಗೆ ಉಪ್ಪಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಈ ಬಗ್ಗೆ ಸ್ವತಃ ಉಪೇಂದ್ರ ಅವರೇ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಆರೋಗ್ಯವಾಗಿದ್ದೇನೆ. ರೆಗ್ಯುಲರ್ ಚೆಕಪ್ಗಾಗಿ ಆಸ್ಪತ್ರೆಗೆ ಭೇಟಿ ನೀಡಿದ್ದೆ ಅಷ್ಟೇ. ಯಾವುದೇ ಊಹಾಪೋಹಗಳಿಗೆ ಕಿವಿಗೊಟ್ಟು ಗೊಂದಲಕ್ಕೀಡಾಗಬೇಡಿ. ನಿಮ್ಮ ಪ್ರೀತಿ ಕಾಳಜಿಗೆ ಅನಂತ ಧನ್ಯವಾದಗಳು ಎಂದು ಉಪ್ಪಿ ಟ್ವೀಟ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿದ್ದು ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ. ರೂಟೀನ್ ಚೆಕಪ್ಗಾಗಿ ಡಿಕೆಶಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಎಂದು ವರದಿಯಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆರಳಿದ್ದು ಆರೋಗ್ಯ ತಪಾಸಣೆ ಮಾಡಿಸಿದ್ದಾರೆ. ರೂಟೀನ್ ಚೆಕಪ್ಗಾಗಿ ಡಿಕೆಶಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಎಂದು ವರದಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಬಂಧ ತೀವ್ರ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯು ಸೋಮವಾರ ರಹಸ್ಯ ಸಮಾಲೋಚನೆ ನಡೆಸಿತ್ತು. ಸಭೆಯಲ್ಲಿ ವಿವಿಧ ದೇಶಗಳ ರಾಯಭಾರಿಗಳು ಎರಡೂ ದೇಶಗಳು ಸಂಯಮ ಕಾಯ್ದುಕೊಳ್ಳುವಂತೆ ಮತ್ತು ಮಾತುಕತೆಗೆ ಕರೆ ಕೊಟ್ಟಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ತೀವ್ರ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯು ಸೋಮವಾರ ರಹಸ್ಯ ಸಮಾಲೋಚನೆ ನಡೆಸಿತು. ಸಭೆಯಲ್ಲಿ ವಿವಿಧ ದೇಶಗಳ ರಾಯಭಾರಿಗಳು ಎರಡೂ ದೇಶಗಳು ಸಂಯಮ ಕಾಯ್ದುಕೊಳ್ಳುವಂತೆ ಮತ್ತು ಮಾತುಕತೆಗೆ ಕರೆ ನೀಡಿದರು. 15 ರಾಷ್ಟ್ರಗಳನ್ನೊಳಗೊಂಡ ಭದ್ರತಾ ಮಂಡಳಿಯು ನಡೆದ ಸಮಾಲೋಚನೆ ಸೋಮವಾರ ಸುಮಾರು 1.5 ಗಂಟೆ ನಡೆಯಿತು. ಪಹಲ್ಗಾಮ್ ಉಗ್ರರ ದಾಳಿ ನಂತರ ಭಾರತ ಮತ್ತು ಪಾಕಿಸ್ತಾನ ಉದ್ವಿಗ್ನತೆಯ ಬಗ್ಗೆ ಮಾತನಾಡಿದ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿ ಗುಟೆರಸ್, ಭಾರತ ಪಾಕ್ ನಡುವೆ ಉದ್ವಿಗ್ನತೆ ವರ್ಷಗಳಲ್ಲಿ ಅತ್ಯುನ್ನತ ಮಟ್ಟದಲ್ಲಿದೆ. ಸಂಬಂಧಗಳು ಕುದಿಯುತ್ತಿರುವ ಹಂತವನ್ನ ತಲುಪುವುದನ್ನ ನೋಡುವುದು ನನಗೆ ನೋವನ್ನುಂಟು ಮಾಡುತ್ತದೆ ಎಂದಿದ್ದಾರೆ. ಇವೆರಡು ದೇಶಗಳು ಗರಿಷ್ಠ ಸಂಯಮವನ್ನ ತೋರಿಸಬೇಕೆಂದು ಕರೆ ನೀಡಿದ ಗುಟೆರಸ್, ಯಾವುದೇ ತಪ್ಪು ಮಾಡಬೇಡಿ, ಮಿಲಿಟರಿ ಘರ್ಷಣೆ ಪರಿಹಾರವಲ್ಲ ಎಂದು ಹೇಳಿದ್ದಾರೆ. India and Pakistan are at their highest in years. I deeply respect and I am profoundly grateful to the government of people of both countries and their significant contributions to the work of the United Nations, not least UN peacekeeping. And so it pains me to see relations reaching a boiling point. I understand the raw feelings following the awful terror attack in Pahalgam on 22 April. I once again strongly condemn that attack and extend my condolences to the families of the victims. Targeting civilians is unacceptable, and those responsible must be brought to justice through credible lawful means. It is also essential, especially at this critical hour, to avoid a military confrontation that could easily spin out of control. Now is the time for maximum restraint and stepping back from the brink. That has been my message in my ongoing outreach with both countries. Make no mistake, a military solution is no solution.
and I offer my good offices to both governments in the service of peace. The United Nations stands ready to support any initiative that promotes de-escalation, diplomacy, and the renewed commitment to peace. Thank you. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.